ಸರ್, ಉದ್ಯಮಿಗಳ ಮೇಲೆ ಐಟಿ ಮೂಲಕ ಒಂದ್ ರೀತಿಯಾದಂತಹ ದಬ್ಬಾಳಿಕೆ ಆಗ್ತಿದೆ ಅನ್ನುವಂತಹ ನೋಡಿ, ಹಿಂದೆ ಇಡೀ ಕಾಂಗ್ರೆಸ್ ರಾಷ್ಟ್ರದಲ್ಲಿ ಹಾ. ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ IT, ED ಮತ್ತೆ GST ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ, ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳು, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ, ಅದಾನಿ ಅಂಬಾನಿ ಅಂಥವರಿಗೆ IT ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಆಳ್ಮಕ್ಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು, ಹೇಗೆ ಅವರಿಗೆ ಬಂಡವಾಳದ ಅವಕಾಶ ಹೆಚ್ಚು ಮಾಡಿಕೊಡ್ಬೇಕು, ಹೇಗೆ ನೀತಿಗಳನ್ನು ಯೋಜನೆಗಳನ್ನು ಅವ್ರ ಪರವಾಗಿ ಮಾಡಬೇಕಾಗಿರೋದೇ ನಡೆದಿರೋದೆ ಹೊರತು ಬೇರೆ ಯಾರಿಗೂ ಈ ಕೇಂದ್ರ ಸರ್ಕಾರ ಇಲ್ಲ. ಇದು ಬರೀ ಕೆಲವು ಬಂಡವಾಳಶಾಹಿಗಳಿಗೆ ಮಾತ್ರ ಇರೋದು. ಕೆಲವೊಂದ್ ಕಡೆ ಐಟಿ ಅಧಿಕಾರಿಗಳು ಇದ್ದಂತಹ ಸಮಯದಲ್ಲಿ ಅವರು ಗುಂಡಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಸಿ, ಅದೇ ಹೆರಾಸ್ಮೆಂಟ್ ಎಷ್ಟಾಗಿರ್ಬೋದು ನೋಡಿ. ಆ್ಯಂಡ್ ಇಡೀ ಸಾಮಾನ್ಯ ಜನರಿಗೂ ನೋಡಿ ಸರ್, ನೀವು ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಇಂಡಿಯಾನಲ್ಲಿ ಅದು ಆಗಿದೆ ಇದು ಆಗಿದೆ ಅಂದ್ಬಿಟ್ಟು. ನೀವು ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಮಾತಾಡ್ಕೊಂಡು ಕೇಳ್ಕೊಂಡ್ರು ಕೂಡ IT ರಿಯಂಬರ್ಸ್ಮೆಂಟ್ಸ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ GST ಬಗ್ಗೆ ಇರ್ಬೋದು, ಎಷ್ಟು ಹರಾಸ್ಮೆಂಟ್ ನಡೆದಿದೆ ತಾವು ಸಾಮಾನ್ಯ ಜನರ ಹತ್ರ ನೀವು ಒಂದು ಸರ್ವೇನೇ ಮಾಡಿಬಿಡಿ, ಹೋಗಿ ಒಂದು ಸಮೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದ್ರಿಂದ ಇದು ಕೇಂದ್ರ ಸರ್ಕಾರದ ಇದು ಹೊಸ ಆಯುಧ ಇದೆ ಶ್ರೀಸಾಮಾನ್ಯನಿಗೆ ತೊಂದರೆ ಕೊಡ್ಲಿಕ್ಕೆ. ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದ್ರೆ ರಾಜಕೀಯ ಅಂತ ಹೇಳ್ಬೋದು ತಾವು, ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಇಸ್ ಸೇಯಿಂಗ್ ಸೊ, ಏನು ಹೇಳ್ಬೇಕು ಇದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದ್ರದ್ದು ಯಾರು ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದನ್ನು ಹಾಗೆ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಹೇಳಿದ್ರು ಸರ್, ದೂರಿನಲ್ಲಿ ಆ ಥರದ್ದೇನು ಉಲ್ಲೇಖ ಆಗಿಲ್ಲ ಅನ್ನೋ ವಿಚಾರ. ಈಗ ದೂರು ಕೊಟ್ಟಾಗ ಅದನ್ನು ಉಲ್ಲೇಖ ಮಾಡಿಲ್ಲ IT ಆಫೀಸರ್ಸ್ ಅಂತ. ಇಲ್ಲ, IT ಆಫೀಸರ್ಸಿಗೆ ಕಂಪ್ಲೇಂಟ್ ಕೊಡ್ತಾರ? ಈಗ ತನಿಖೆ ಆಗ್ಲಿ. ಈಗ ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂತ ವ್ಯಕ್ತಿ. ಅಂತ ಏನ್ ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ರು ಯಾವುದಕ್ಕೆ, ಅಥವಾ ಅಂಥದ್ದೇನು ಮನಸ್ಸಿಗೆ ನೊಂದ್ಕೊಂಡಿದ್ರು? ನಾನು ಓದಿರೋ ಪ್ರಕಾರ ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡ್ಬೇಕಂತ ಅವ್ರದ್ದು ಒಂದು ಯಾವಾಗಲೂ ಏನು ಜನರಿಗೆ ಸಲಹೆ ಕೊಡ್ತಾ ಇದ್ರು ಅಂತ ನಾನು ಓದಿದೆ ಪೇಪರ್ನಲ್ಲಿ ಇವತ್ತು. ಮತ್ತೆ ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ, ಮತ್ತೆ ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಏನು ಸಾಂಸಾರಿಕ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರದೇ ಕುಟುಂಬದವರು IT ED ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ಬಟ್ ದಿಸ್ ಈಸ್ ಗೋಯಿಂಗ್ ಆನ್ ಥ್ರೂ ಔಟ್ ದ ಕಂಟ್ರಿ. IT ಆಫೀಸರ್ಸ್ ಈಗ ಅವ್ರನ್ನೂ ತನಿಖೆಗೆ ಒಳಪಡಿಸಬೇಕಾಗುತ್ತೆ, ಖಂಡಿತವಾಗಿ ಮಾಡಬೇಕಾಗುತ್ತೆ. ಈಗ ಕ್ರೈಮ್ ಸೀನ್ನಲ್ಲಿ ಅವ್ರು ಇದ್ರಲ್ವಾ, ಯಾವಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ಪ್ರಮೈಸಸ್ನಲ್ಲಿದ್ದರು, ಅದೇ ಮನೆಯಲ್ಲಿದ್ದರು. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ಅದು ಅವ್ರ ಕಚೇರಿದವ್ರು ಇರ್ಬೋದು, IT ಕಚೇರಿದವ್ರು ಇರ್ಬೋದು, ಖಾಸಗಿ ಕಚೇರಿದವ್ರು ಇರ್ಬೋದು. ಸರ್, ಉದ್ಯಮಿಗಳ ಮೇಲೆ ಐಟಿ ಮೂಲಕ ಒಂದ್ ರೀತಿಯಾದಂತಹ ದಬ್ಬಾಳಿಕೆ ಆಗ್ತಿದೆ ಅನ್ನುವಂತಹ ನೋಡಿ, ಹಿಂದೆ ಇಡೀ ರಾಷ್ಟ್ರದಲ್ಲಿ ಹಾ. ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ IT ED ಮತ್ತೆ GST ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ, ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳು, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ, ಅದಾನಿ ಅಂಬಾನಿ
ಅಂಥವರಿಗೆ IT ಇಡಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಆಳ್ಮಕ್ಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು, ಹೇಗೆ ಅವರಿಗೆ ಬಂಡವಾಳದ ಅವಕಾಶ ಹೆಚ್ಚು ಮಾಡಿಕೊಡ್ಬೇಕು, ಹೇಗೆ ನೀತಿಗಳನ್ನು ಯೋಜನೆಗಳನ್ನು ಅವ್ರ ಪರವಾಗಿ ಮಾಡಬೇಕಾಗಿರೋದೇ ನಡೆದಿರೋದೆ ಹೊರತು ಬೇರೆ ಯಾರಿಗೂ ಈ ಕೇಂದ್ರ ಸರ್ಕಾರ ಇಲ್ಲ. ಇದು ಬರೀ ಕೆಲವು ಬಂಡವಾಳಶಾಹಿಗಳಿಗೆ ಮಾತ್ರ ಇರೋದು. ಕೆಲವೊಂದ್ ಕಡೆ IT ಅಧಿಕಾರಿಗಳು ಇದ್ದಂತಹ ಸಮಯದಲ್ಲಿ ಅವರು ಗುಂಡಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳಿ. ಸಿ ಅದೇ ಹೆರಾಸ್ಮೆಂಟ್ ಎಷ್ಟಾಗಿರ್ಬೋದು ನೋಡಿ. ಆ್ಯಂಡ್ ಇಡೀ ಸಾಮಾನ್ಯ ಜನರಿಗೂ ನೋಡಿ ಸರ್, ನೀವು ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಇಂಡಿಯಾನಲ್ಲಿ ಅದು ಆಗಿದೆ ಇದು ಆಗಿದೆ ಅಂದ್ಬಿಟ್ಟು, ನೀವು ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಮಾತಾಡ್ಕೊಂಡು ಕೇಳ್ಕೊಂಡ್ರು ಕೂಡ IT ರಿಯಂಬರ್ಸ್ಮೆಂಟ್ಸ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ GST ಬಗ್ಗೆ ಇರ್ಬೋದು, ಎಷ್ಟು ಹರಾಸ್ಮೆಂಟ್ ನಡೆದಿದೆ ತಾವು ಸಾಮಾನ್ಯ ಜನರ ಹತ್ರ ನೀವು ಒಂದು ಸರ್ವೇನೇ ಮಾಡಿಬಿಡಿ, ಹೋಗಿ ಒಂದು ಸಮೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದ್ರಿಂದ ಇದು ಕೇಂದ್ರ ಸರ್ಕಾರದ ಇದು ಹೊಸ ಆಯುಧ ಇದೆ ಶ್ರೀಸಾಮಾನ್ಯನಿಗೆ ತೊಂದರೆ ಕೊಡ್ಲಿಕ್ಕೆ. ಇದು ಅದೇ ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದ್ರೆ ರಾಜಕೀಯ ಅಂತ ಹೇಳ್ಬೋದು ತಾವು, ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಇಸ್ ಸೇಯಿಂಗ್ ಸೊ, ಏನು ಹೇಳ್ಬೇಕು ಇದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದ್ರದ್ದು ಯಾರು ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದನ್ನು ಹಾಗೆ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಬ್ರದರ್ ಹೇಳಿದ್ರು ಸರ್, ದೂರಿನಲ್ಲಿ ಆ ಥರದ್ದೇನು ಉಲ್ಲೇಖ ಆಗಿಲ್ಲ ಅನ್ನೋ ವಿಚಾರ. ಈಗ ದೂರು ಕೊಟ್ಟಾಗ ಅದನ್ನು ಉಲ್ಲೇಖ ಮಾಡಿಲ್ಲ IT ಆಫೀಸರ್ಸ್ ಅಂತ. ಇಲ್ಲ, IT ಆಫೀಸರ್ಸಿಗೆ ಕಂಪ್ಲೇಂಟ್ ಕೊಡ್ತಾರ? ಈಗ ತನಿಖೆ ಆಗಲಿ. ಈಗ ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಅಂತ ಏನು ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ರು ಯಾವುದಕ್ಕೆ, ಅಥವಾ ಅಂಥದ್ದೇನು ಮನಸ್ಸಿಗೆ ನೊಂದ್ಕೊಂಡಿದ್ರು? ನಾನು ಓದಿರೋ ಪ್ರಕಾರ ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಏನು ಜನರಿಗೆ ಸಲಹೆ ಕೊಡ್ತಾ ಇದ್ರು ಅಂತ ನಾನು ಓದಿದೆ ಪೇಪರ್ನಲ್ಲಿ ಇವತ್ತು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ ಏನಿಲ್ಲ, ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಏನು ಸಾಂಸಾರಿಕ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರದೇ ಕುಟುಂಬದವರು IT ಇಡಿ ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ಬಟ್ ದಿಸ್ ಈಸ್ ಗೋಯಿಂಗ್ ಆನ್ ಥ್ರೂ ಔಟ್ ದ ಕಂಟ್ರಿ. IT ಆಫೀಸರ್ಸ್ ಈಗ ಅವ್ರನ್ನೂ ತನಿಖೆಗೆ ಒಳಪಡಿಸ್ಬೇಕಾಗುತ್ತೆ, ಖಂಡಿತವಾಗಿ ಮಾಡಬೇಕಾಗುತ್ತೆ. ಈಗ ಕ್ರೈಮ್ ಸೀನ್ನಲ್ಲಿ ಅವ್ರು ಇದ್ರಲ್ವಾ, ಯಾವಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ಪ್ರಮೈಸಸ್ನಲ್ಲಿದ್ದರು, ಅದೇ ಮನೆಯಲ್ಲಿದ್ದರು. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ಅದು ಅವ್ರ ಕಚೇರಿದವ್ರು ಇರ್ಬೋದು, IT ಕಚೇರಿದವ್ರು ಇರ್ಬೋದು, ಖಾಸಗಿ ಕಚೇರಿದವ್ರು ಇರ್ಬೋದು.